ಹುಣಸಗಿ ತಾಲೂಕಿನಲ್ಲಿ ಬರುವ ಬೈಚಿಬಾಳ ಗ್ರಾಮದಲ್ಲಿ ಸರಿಯಾಗಿ ವಿದ್ಯುತ್ ಪೂರೈಕೆಯಾಗದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಹೌದು, ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳು ಜನರ ಸಂಕಷ್ಟದಲ್ಲಿ ಇದ್ದರೂ ಕೂಡ ಜನಪ್ರತಿನಿಧಿಗಳು ಗಮನ ಹರಿಸಿಲ್ಲ ಎಂದು ಜನರ ಆರೋಪ. ಹುಣಸಗಿ ತಾಲೂಕಿನಲ್ಲಿ ಬರುವ ಬೈಚಿಬಾಳ ಗ್ರಾಮದಲ್ಲಿ ಸರಿಯಾಗಿ ಕರೆಂಟು ಇಲ್ಲ ಅಂದ್ರೆ ಜನರಿಗೆ ಕುಡಿಯುವ ನೀರಿಲ್ಲ ಹಾಗೂ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ತೊಂದರೆ ಮತ್ತು ಜೋಳ ಬೀಸೋಕೆ ಆಗಲ್ಲ, ಗಿರಣಿ ಕೂಡ ಬಂದ್ ಆಗಿದೆ. ಇದರಿಂದ ಅನೇಕ ಸಮಸ್ಯೆಗಳು ಆಗುತ್ತದೆ. ಇದರ ಬಗ್ಗೆ ಅನೇಕ ಬಾರಿ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಬೈಚಬಾಳ ಗ್ರಾಮಸ್ಥರ ಸಮಸ್ಯೆ ಪರಿಹರಿಸಬೇಕು, ಇಲ್ಲವಾದಲ್ಲಿ ಜೆಸ್ಕಾಂ ಅಧಿಕಾರಿಗಳ ಕಚೇರಿಯ ಮುಂದೆ ಸಮಸ್ತ ಬೈಚಬಾಳ ಗ್ರಾಮಸ್ಥರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರಸೂಲ್ ಬೆನ್ನು, ಚಿಕ್ಕಿ ನ್ಯೂಸ್ ಕನ್ನಡ, ಹುಣಸಗಿ. ಕೇಳ್ಕೊಡಿದ್ರೆ ಇವ್ರಿಗೆ ಕೇಳಂತಾರ 8 ದಿವಸ ಆಯ್ತು. ಈ ಊರಾಗ ನೀರಿಲ್ಲ, ಕರೆಂಟ್ ಇಲ್ಲ, ಬೀಸೋದಕ್ಕಿಲ್ಲ. ಏನು ಯಾವ ರೀತಿ ತೊಂದರೆ, ಏನು ನಾವು ಪಾಕಿಸ್ತಾನದಾಗ ಇದ್ದಂಗೆ ಆಗಿದೆ. ನಾವು ಇವಾಗ ಜನರು ಯಾವ ರೀತಿ ಇಲ್ಲಿ ಕಷ್ಟಗಳು ಅನುಭವಿಸ್ಬೇಕು. ರಾತ್ರಿ ಹುಳಗಳ ಕಾಟ, ನಿದ್ದೆ ಮಾಡೋಂಗಿಲ್ಲ ಜನರಿಗೆ. ರಾತ್ರಿ ಊಟಕ್ಕೆ ತೊಂದರೆ, ಊಟ ಮಾಡ್ಬೇಕಾದ್ರೆ ಸೊಳ್ಳೆಗಳ ಕಾಟ. ಎಷ್ಟು ದಿವಸಗಳಿಂದ ನಿಮ್ಗೆ? 8 ದಿವಸದಿಂದ ಪೂರ ಜೀರೋ ಆಗಿಬಿಟ್ಟದ ಕರೆಂಟು. ಈ 3-4 ತಿಂಗಳಿಂದ ಇದು ಇಷ್ಟೇ ಪದ್ಧತಿ. ಇದು 1 ತಾಸು ಬರ್ತದೆ, 2 ತಾಸು ಬರ್ತದೆ. ಸಂಬಂಧಪಟ್ಟ ಸೆಕ್ಷನ್ ಅಧಿಕಾರಿಗಳಿಗೆ ನೀವೇನಾದ್ರೂ ಗಮನಕ್ಕೆ ತಂದಿದ್ದೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿವಿ. ದಿನ ಫೋನ್ ಮಾಡ್ತೀವಿ. ಏನು ಹೇಳ್ತಾರ ಅವ್ರು, ಲೈನ್ ಹೋಗ್ಯದ, ಅಲ್ಲಿ LC ಕೊಟ್ಟಿವಿ, ಅಲ್ಲಿ ಆ ಊರಾಗ ಲೈನ್ ಕಟ್ ಆಗ್ಯದ, ಅಮ್ಮಪುರಕ್ಕೆ ಬರ್ತದೆ, ಅಲ್ಲಿ ಹೋಗಿ ಹುಣಸಿಗೆ ಬರ್ತದೆ ನೋಡು. ತಮ್ಮದೇ ಒಂದು ಹೇಳ್ತಾರ ಹೊರತು ನಮಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಯಾಕಂದ್ರೆ ಪರಿಸ್ಥಿತಿ ಹಂಗೆ ಇದೆ. ನಾವು ಕೇಳಕ್ ಹೋದ್ರೆ ಹೇಳ್ಬಿಡ್ತಾರ, ಸರ್ ಇಲ್ಲ ರೀ ಅಲ್ಲಿ ಲೈನ್ ತೆಗೆದಾರ, ನಾವೇನ್ ಮಾಡಮು, ಅದ ಬಿಡ್ತಾರ. ರೈತರೇ ಲೈನ್ ಕೊಡ್ತಾರೆ. ನೈಟ್ ಟೈಮಲ್ಲಿ ಏನು ಎಷ್ಟು ಗಂಟೆ ಕೊಡ್ತಾರೆ? ಇಲ್ರಿ ಅದು ಲೈನ್ ಕೊಡ್ತಾನ. 3 ಲೈನ್ 1 ಲೈನ್ ಬಂದಿರ್ತದ, ಅದು ಡಿಮ್ ರೀ. ಬಂತ ಅದನ್ನು ಹೋಗ್ಬಿಡ್ತದ. ಅಂದ್ರೆ ಹೆಂಗಂತ ನೀವು ಕೇಳಕ್ ಹೋದ್ರೆ ಪರಿಸ್ಥಿತಿನೇ ಬೇರೆ. ಅದು ಅವ್ರು ಏನು 4 ದಿನ ನೀರಿಲ್ಲ, ಹಳ್ಳಗಳಿಗೆ ಒಂದು ಹನಿ ನೀರಿಲ್ಲ, ದನ. ಹಲೋ ಸರ್, ಸಮಸ್ಯೆ ಭಾಳ ಗಂಭೀರ ಆಗ್ಯದ್ರಿ ನಮ್ಮ ಹಳ್ಳಿಯಾಗಿ. ಯಾಕಂದ್ರೆ ನೋಡ್ರಿ, ಈಗ ಒಂದು 15 ದಿವಸದಿಂದ ಇದೇ ಥರ ನಡೆದ್ರಿ ಕರೆಂಟಲ್ಲಿ. ಏನೋ ಯಾವಾಗ ಸಾಯಂಕಾಲ ಒಂದು 10-15 ನಿಮಿಷ ಬರ್ತದ್ರಿ ಅಷ್ಟೇ. 15 ನಿಮಿಷ ತೆಗೆದ್ಬಿಡ್ತಾರೆ. ಊಟಕ್ಕೆ ಸಹಿತ ಸಮಸ್ಯೆ ಆಗೈತ್ರಿ. ಈಗ ನೀರಿಂದ ನೀವೇ ಇಲ್ಲಿ ಕಣ್ಣಾರ ವಿಡಿಯೋದಾಗ ಕಾಣ್ತು ನೋಡ್ರಿ, ಎಷ್ಟು ದಿವಸದಿಂದ ನೀರು ಇರಬಾರ್ದು ಆ ಥರ ಒಣಗಿ ಹೋಗಿದೆ, ಬತ್ತಿ ಹೋಗಿದೆ. ಈಗ ದನ ಕರೆ ಕುಡ್ಲಿಕ್ಕೆ ನೀರಿಲ್ರಿ, ಮನುಷ್ಯರಿಗೆ ಕುಡ್ಲಿಕ್ಕಿಲ್ರಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ಕರೆಂಟ್ ಇರೋ ಕಾರಣ ನಮ್ಮೂರಲ್ಲಿ ನೀರಿನ ಕೊರತೆ ಭಾಳ ಆಗೈತಿ. ಅಧಿಕಾರಿಗಳು ಬಂದು ಸಮಸ್ಯೆನ ಬಗೆಹರಿಸ್ಬೇಕಂತ. ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ? ಗಮನಕ್ಕೆ ತಂದಿಲ್ಲ. ಅವ್ರು ಬಂದು ಅದು ಮಾಡಬೇಕು. ಗಮನಕ್ಕೆ ಮುಂಚೆ ತಂದಿರ್ಬೋದು, ಬಟ್ ನಮ್ಗೆ ಗೊತ್ತಿಲ್ಲ. ಸಮಸ್ಯೆ ಬಗೆಹರಿಸ್ಬೇಕು. ನೀರಿನ ಸಮಸ್ಯೆ ಭಾಳ ಐತಿ. ಕರೆಂಟ್ ಇದ್ರೆ ಮುಂದಿನ ಕೆಲಸ ಆಗುತ್ತವೆ. ಕರೆಂಟ್ ಇಲ್ಲ, ರೈತರಿಗೂ ಸಮಸ್ಯೆ ಜಾಸ್ತಿ ಐತಿ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಹೇಳ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸ್ಬೇಕಂತ ಕೇಳ್ತಾರೆ. ಬೈಸ್ಕೋ ಗ್ರಾಮಸ್ಥರು. ನಿಮ್ಮ ಹೆಸರು? ನಮ್ಮ ಹೆಸರು ಶರಣಕುಮಾರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.